ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ಹಣ್ಣು ದುಬಾರಿ. ಕ್ಯಾರ್ ಮಾರ್ಕೆಟ್ನಲ್ಲಿ ಜನವೋ ಜನ. ನಿನ್ನೆ ಒಂದೇ ದಿನ ನಮ್ಮ ಮೆಟ್ರೋದಲ್ಲಿ 9 ಲಕ್ಷ ಮಂದಿ ಪ್ರಯಾಣ. ಇವತ್ತು ಸಸ್ಯಕಾಶಿ ಲಾಲ್ ಬಾಗ್ಗೆ ಹರಿದು ಬಂತು ಜನಸಾಗರ. ಮೆಟ್ರೋ ನಿಲ್ದಾಣದಲ್ಲಿ ರಶೋ ರಶ್. ಕುಮಾರಸ್ವಾಮಿಗೆ ಖಂಡ್ರೆ ಕೌಂಟರ್. ವಿಜಯನಗರದಲ್ಲಿ ರಣಮಳೆ ಅಬ್ಬರ. ಸೇತುವೆಗಳು ಮುಳುಗಡೆ. 5 ಹಳ್ಳಿಗಳ ಸಂಪರ್ಕ ಕಟ್. ಇದ್ರ ಜೊತೆಗೆ ಮತ್ತೊಂದಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ. ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಹೂವು ಹಣ್ಣುಗಳ ದರ ಗಗನಕ್ಕೇರಿದೆ. ಆದರೂ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಹೂವು ಹಣ್ಣು ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಸಾಮಾನ್ಯ ದಿನಕ್ಕಿಂತ ದುಪ್ಪಟ್ಟು ದರ ಇದ್ದು ಹಬ್ಬ ಮಾಡಬೇಕು, ಆಯ್ಕೆಗಳಿಲ್ಲ ಅಂತ ಗ್ರಾಹಕರು ಖರೀದಿ ಮಾಡ್ತಾ ಇದ್ದಾರೆ. ಕನಕಾಂಬರ 2,000 ರೂಪಾಯಿ, ಮಲ್ಲಿಗೆ ಹಾರ 1,500ರಿಂದ 2,000 ರೂಪಾಯಿ, ಸೇವಂತಿಗೆ ಮಾರು 180ರಿಂದ 200, ಸುಗಂಧರಾಜ 300, ಸೇವಂತಿಗೆ ಹೂವಿಗೆ 80ರಿಂದ 300 ರೂಪಾಯಿವರೆಗೆ ಏರಿಕೆಯಾಗಿದೆ. ಹಣ್ಣುಗಳ ಬೆಲೆಯೂ ಹೆಚ್ಚಾಗಿದೆ. ಮಿಕ್ಸ್ಡ್ ಹಣ್ಣು 450 ರೂಪಾಯಿ ಆಗಿದೆ. ಸೇಬು 300 ರೂಪಾಯಿ, ದಾಳಿಂಬೆ 250, ಅನಾನಸ್ 150ರಿಂದ 200 ರೂಪಾಯಿ ಆಗಿದೆ. ಮಾರ್ಕೆಟ್ನಲ್ಲಿ ಜನ ತುಂಬಿ ತುಳುಕ್ತಾ ಇರೋದ್ರಿಂದ ಮೈಸೂರು ರಸ್ತೆ ಮೂಲಕ ಟೌನ್ ಹಾಲ್ ಕಡೆಗೆ ಸಾಗುವ ಫ್ಲೈಓವರ್ ಕೆಳಗಿನ ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನಮ್ಮ ಮೆಟ್ರೋ ಲಕ್ಷಾಂತರ ಜನರ ದೈನಂದಿನ ಜೀವನಾಡಿ. ಇದೀಗ ಪ್ರಯಾಣಿಕರ ಓಡಾಟದಲ್ಲಿ ಮತ್ತೆ ನಮ್ಮ ಮೆಟ್ರೋ ಹೊಸ ದಾಖಲೆ ಬರ್ತಿದೆ. ನಿನ್ನೆ ಒಂದೇ ದಿನ ಮೆಟ್ರೋ ಪ್ರಯಾಣಿಕರ ಸಂಚಾರದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. 13 ವರ್ಷದಲ್ಲಿ ನಿನ್ನೆ 9.17 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಮೆಟ್ರೋದಲ್ಲಿ ಓಡಾಡಿದ್ದಾರೆ. ಬೆಂಗಳೂರು ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಷ್ಟೊಂದು ಸಂಖ್ಯೆಯ ಜನ ಪ್ರಯಾಣಿಸಿರುವುದು. ಕೆಲ ವಾರದ ಹಿಂದಷ್ಟೇ ಪ್ರಯಾಣಿಕರ ಸಂಖ್ಯೆ 8 ಲಕ್ಷ ದಾಟಿತ್ತು. ನಿನ್ನೆ ಆ ದಾಖಲೆಯನ್ನ ಮೀರಿದೆ. ಇದಕ್ಕೆ ಬಿಎಂಆರ್ಸಿಎಲ್ ಸಂತಸ ವ್ಯಕ್ತಪಡಿಸಿದೆ. ಮುಂದಿನ ದಿನಗಳಲ್ಲಿ ಉತ್ತಮ ಸೇವೆ ನೀಡುವುದಾಗಿ ಭರವಸೆ ಕೊಟ್ಟಿದೆ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಬಳ್ಳಾರಿ ಪಾದಯಾತ್ರೆಗೆ ಅನುಮತಿ ಕೋರಿ ವರಿಷ್ಠರ ಭೇಟಿಗೆ ಮುಂದಾದ ಅತೃಪ್ತರಿಗೆ ವಿಜಯೇಂದ್ರ ಟಕ್ಕರ್ ಕೊಡೋಕೆ ಮುಂದಾಗಿದ್ದಾರೆ. ನಾಳೆ ಹೈಕಮಾಂಡ್ ನಾಯಕರ ಭೇಟಿಗೆ ವಿಜಯೇಂದ್ರ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಪಕ್ಷದೊಳಗಿನ ವಿದ್ಯಮಾನಗಳ ಬಗ್ಗೆ ವರಿಷ್ಠರ ಗಮನಕ್ಕೆ ತರಲಿದ್ದಾರೆ. ಮೈಸೂರು ಪಾದಯಾತ್ರೆ ಸಕ್ಸಸ್ ಆಗಿದೆ. ಇದಕ್ಕೆ ರೆಬೆಲ್ಸ್ ಸಾಥ್ ಕೊಟ್ಟಿಲ್ಲ. ಮೂಡಾ ವಾಲ್ಮೀಕಿ ಅಕ್ರಮಗಳಲ್ಲಿ ಸಿಎಂ ದಾಖಲೆ ಸಮೇತ ಸಿಕ್ಕಿಬಿದ್ದಿದ್ದಾರೆ. ನಮ್ಮ ಹೋರಾಟದಿಂದ ಕಾಂಗ್ರೆಸ್ ಒಳಗೆ ಬಿರುಗಾಳಿ ಎದ್ದಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಒಗ್ಗಟ್ಟು ಹೋರಾಟ ಇನ್ನಷ್ಟು ತೀಕ್ಷ್ಣವಾಗಬೇಕು. ಆದರೆ ನಮ್ಮಲ್ಲೇ ಒಳಕಚ್ಚಾಟ ಶುರುವಾಗಿದೆ. ಹೀಗಾದ್ರೆ ಪಕ್ಷ ಸಂಘಟನೆ, ಸರ್ಕಾರದ ವಿರುದ್ಧ ಹೋರಾಟ ಕಷ್ಟ. ಹೀಗಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಅನಿವಾರ್ಯ ಇದೆ ಅಂತ ಮನವಿ ಮಾಡುವ ಸಾಧ್ಯತೆ ಇದೆ. ಈ ಮಧ್ಯೆ ವಿಜಯೇಂದ್ರ ಜೊತೆಗೆ ಯಾವುದೇ ಒಪ್ಪಂದಕ್ಕೆ ನಾನಿಲ್ಲ ಅಂತ ಯತ್ನಾಳ್ ತಿಳಿಸಿದ್ದಾರೆ. ನಾನು ವಿಜಯೇಂದ್ರ ಜೊತೆ ಹೊಂದಾಣಿಕೆಗೂ ಪ್ರಶ್ನೆ ಇಲ್ಲ. ಯಾಕಾಗುದಿಲ್ಲ ಅಂದ್ರೆ ಮೊನ್ನೆ ಡಿ.ಕೆ. ಶಿವಕುಮಾರ್ ಹೇಳ್ಯಾರ, ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ವಿಜಯೇಂದ್ರ MLA ಆಗಿದ್ದೀಯಾ? ಇದನ್ನ ಮೊದಲು ನಾ ಹೇಳ್ಕೊತಿದ್ದೆ. ಇವತ್ತು ಒಪ್ಕೊಂಡಾರ, ಹೊಂದಾಣಿಕೆ ಇದೆ ಅನ್ನೋಂಥದ್ದು. ಅಂಥವ್ರ ಜೋಡಿ ಹೊಂದಾಣಿಕೆ ಆಗುವುದಿಲ್ಲ. ನಾನು ಈಗ ಯಾವುದೇ ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಕೊಡುವುದಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಒಬ್ಬರು ಸಂದೇಶವನ್ನು ಕೊಟ್ಟು ಕಳಿಸ್ಯಾರ. ಅವ್ರಿಗೆಲ್ಲ ಗೌರವ ಕೊಟ್ಟು ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ. ನಾನು ಏನೇ ಇದ್ರೂ ನನ್ನ ಪಕ್ಷದ ಹಿರಿಯರು ಸಂಘ ಏನು ಹೇಳ್ತದೆ ಅಂತ ಕೇಳ್ತೀನಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ವರ್ಸಸ್ ಸಚಿವ ಈಶ್ವರ್ ಖಂಡ್ರೆ ಮಧ್ಯೆ HMT ಜಮೀನು ಜಟಾಪಟಿ ಜೋರಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಮಾಹಿತಿಯ ಕೊರತೆ ಇದೆ. ಯಾವುದೋ ಅಧಿಕಾರಿ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅರಣ್ಯ ಜಮೀನು ಸಂರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಸುಪ್ರೀಂ ಕೋರ್ಟ್ನಲ್ಲಿ ಡಿನೋಟಿಫೈಗೆ ಅನುಮತಿ ಕೊಡಿ ಅಂತ ದಾವೆ ಹಾಕಿದ್ದಾರೆ. ಇದು ಅರಣ್ಯ ಜಾಗ ಅಲ್ಲ ಅಂದ್ರೆ ನೀವ್ಯಾಕೆ ಪತ್ರ ವ್ಯವಹಾರ ಮಾಡಿದ್ರಿ? ಆ ಜಾಗ 10,000 ಕೋಟಿಗೂ ಅಧಿಕ ಬೆಲೆ ಬಾಳುತ್ತೆ. ರಾಜ್ಯದಲ್ಲಿ ಅರಣ್ಯ ಒತ್ತುವರಿ ತೆರವು ಮುಂದುವರಿಯುತ್ತಿದೆ ಅಂತ HDK ವಿರುದ್ಧ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ನಾನು ಒಂದು ಪ್ರಶ್ನೆ ಮಾನ್ಯ ಕುಮಾರಸ್ವಾಮಿ ಅವರಿಗೆ, ಫಾರೆಸ್ಟ್ ಇಲಾಖೆ ಜಮೀನು ಇಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಪತ್ರ ವ್ಯವಹಾರ ಯಾಕೆ ಮಾಡಿದ್ದೀರಿ? ಯಾಕೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಕೇಂದ್ರದ ಹವಾಮಾನ ಇಲಾಖೆಗೆ ಪತ್ರ ಬರೀತಾರೆ? ಯಾಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅಯ್ಯ ಹಾಕ್ತಾರೆ? ಹಾಕ್ಬಾರ್ದಾಗಿತ್ತಲ್ಲ ಆಗಿದ್ರೆ. ಆ ಕಾರಣಕ್ಕಾಗಿ ಈ ಜಮೀನು ರಿಯಲ್ ಎಸ್ಟೇಟ್ ಈಗ ರಾಜ್ಯ ಸರ್ಕಾರ ಜಮೀನು, 7 ಕೋಟಿ ಜನರ ಜಮೀನು. ನಾನು ಯಾವ ಉದ್ದೇಶ ತಗೋತಾ ಇದ್ದೇನೆ? ಏನು ಈಶ್ವರ್ ಖಂಡ್ರೆ ಹೋಗಿ ಏನಾದರೂ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡೋದಿಲ್ಲ? ನಾನೇನು ಮಾಡೋದಿಲ್ಲ. ಅರಣ್ಯ ಇಲಾಖೆಯಲ್ಲಿ ನಾವು ಬರೀ ಅರಣ್ಯ ಅಭಿವೃದ್ಧಿ ಮಾಡಬಹುದು. ವಿಜಯನಗರದಲ್ಲಿ ಸುರಿದ ಭಾರೀ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿದಿದೆ. ನಾಗಲಾಪುರ ಹಳ್ಳ ಮೈದುಂಬಿದ್ದು ನಾಗಲಾಪುರ ಬ್ಯಾಲಕುಂದಿ ಸೇತುವೆ ಮುಳುಗಡೆಯಾಗಿದೆ. 5 ಹಳ್ಳಿಗಳ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದ್ದು ನಾಗಲಾಪುರ ತಾಂಡ, ಬ್ಯಾಲಕುಂದಿ, ಗೊಲ್ಲರಹಳ್ಳಿ ಗ್ರಾಮಗಳ ಪರದಾಡುವಂತಾಗಿದೆ. ಸೇತುವೆ ಮೇಲ್ಭಾಗದಲ್ಲಿ 7 ಅಡಿಗಳಷ್ಟು ನೀರು ಹರಿಯುತ್ತಿದೆ. ಸೇತುವೆ ಸಂಚಾರ ಬಂದ್ ಆಗಿದ್ದರಿಂದ ಶಾಲಾ ಕಾಲೇಜುಗಳಿಗೆ ತೆರಳಲು ವಿದ್ಯಾರ್ಥಿಗಳು ಪರದಾಡಿದ್ರು. ಜಮೀನುಗಳಿಗೂ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನೀರು ಪಾಲಾಗಿದೆ. ಪಂಪ್ಸೆಟ್ಗಳು ನೀರಲ್ಲಿ ಮುಳುಗಿದೆ. ಮಳೆ ಬಂದಾಗಲೆಲ್ಲ ನಾಗಲಾಪುರ ಸೇತುವೆ ಸಂಪರ್ಕ ಬಂದ್ ಆಗುತ್ತೆ. ಕೂಡಲೇ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ.
ಹಾವೇರಿ ಜಿಲ್ಲೆಯಲ್ಲಿ ನಿರಂತರ ಮಳೆ ಆಗಿದೆ, ಆದರೂ ಕೆರೆಗಳು ತುಂಬಿಲ್ಲ. ಹೀಗಾಗಿ ಕೆರೆ ತುಂಬಿಸಲು ರೈತರೇ ಪೈಪೋಟಿ ನೀಡ್ತಾ ಇದ್ದಾರೆ. ಬ್ಯಾಡಗಿ ತಾಲೂಕು ಅಣೂರ ಮತ್ತು ಬುಡಪ್ಪನಹಳ್ಳಿ ನೀರಾವರಿ ಯೋಜನೆಯ ಮೂಲಕ ಕೆರೆಗಳನ್ನು ತುಂಬಿಸಲಾಗ್ತಾ ಇದೆ. ಆದರೆ ಕೆರೆಗಳಿಗೆ ಸಮರ್ಪಕವಾಗಿ ನೀರೇ ಹರಿಯುತ್ತಿಲ್ಲ. ಪೈಪ್ಲೈನ್ ಮಧ್ಯೆ ಕೆಲ ಗ್ರಾಮಗಳ ಕೆರೆಗಳಿಗೆ ಅನಧಿಕೃತವಾಗಿ ನೀರು ಹರಿಸಿಕೊಳ್ಳುತ್ತಾ ಇದ್ದಾರೆ. ಅನಧಿಕೃತವಾಗಿ ವಾಲ್ಗಳನ್ನ ತಿರುವಿ ತಮ್ಮ ಕೆರೆಗಳಿಗೆ ನೀರು ಹರಿಸಲು ಮುಂದಾಗಿದ್ದಾರೆ. ಇದರಿಂದ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ಸರಿಯಾಗಿ ನಿರ್ವಹಣೆ ಮಾಡಿ ದೊಡ್ಡ ಕೆರೆಗಳನ್ನು ತುಂಬಿಸುವ ಕೆಲಸ ಮಾಡಬೇಕು ಅಂತ ತಹಶೀಲ್ದಾರ್ಗೆ ರೈತರು ಮನವಿ ಮಾಡಿದ್ದಾರೆ. ಸರ್ಕಾರ ಇತ್ತೀಚೆಗೆ ಎಲ್ಲವನ್ನೂ ಡಿಜಿಟಲೀಕರಣಗೊಳಿಸ್ತಾ ಇದೆ. ಇದಕ್ಕೆ ಆಹಾರ ಇಲಾಖೆ ಕೂಡ ಹೊರತಾಗಿಲ್ಲ. ಆಹಾರ ಇಲಾಖೆಯ ತಂತ್ರಾಂಶಕ್ಕೆ ಪಡಿತರದಾರರ ಬಯೋಮೆಟ್ರಿಕ್ ಪಡೆಯುವ ನಿರ್ದೇಶನ ನೀಡಲಾಗಿದೆ. ಅದರಂತೆ ಪಡಿತರದಾರರು ಬಯೋಮೆಟ್ರಿಕ್ ನೀಡಿ ರೇಷನ್ ಪಡೆಯಬೇಕು. ಆದರೆ ಇದಕ್ಕೆ ಸರ್ವರ್ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಜನ ನ್ಯಾಯಬೆಲೆ ಅಂಗಡಿಯ ಮುಂದೆ ಕಿಲೋಮೀಟರ್ ಗಟ್ಟಲೆ ಕಾಯುವಂತಾಗಿದೆ. ಕಳೆದ 3 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ರಸ್ತೆಗಳು ಕೆರೆಯಂತಾಗಿ ವಾಹನ ಸವಾರರು ಪರದಾಡಿದ್ರು. ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಿತ್ತು. ರಸ್ತೆಗಳಲ್ಲಿ ನೀರು ನಿಲ್ಲೋದಕ್ಕೆ BMRCL ಕಾರಣ ಅಂತ BBMP ಹೇಳ್ತಾ ಇದೆ. ಮೆಟ್ರೋ ಸ್ಟೇಷನ್ ನಿರ್ಮಾಣ ಮಾಡೋದಕ್ಕೆ ತೆಗೆದುಕೊಂಡಿದ್ದ ಜಾಗದಲ್ಲೇ ವಾಟರ್ ಲಾಗಿಂಗ್ ಆಗಿದೆ ಅಂತಿದ್ದಾರೆ. 30 ರಸ್ತೆಗಳನ್ನ BBMP ಗುರುತಿಸಿದೆ. ಸಿಲ್ಕ್ ಬೋರ್ಡ್ ರಸ್ತೆ, ಹೆಬ್ಬಾಳ ಫ್ಲೈಓವರ್, ಏರ್ಪೋರ್ಟ್ ರೋಡ್, ಜಯದೇವ ಮೆಟ್ರೋ ಸ್ಟೇಷನ್ ರಸ್ತೆ, ಬೆನ್ನಿಗಾನಹಳ್ಳಿ ಅಂಡರ್ ಪಾಸ್ ಮತ್ತು ರಸ್ತೆ, ರಾಮಮೂರ್ತಿ ನಗರ, ಕಸ್ತೂರಿ ನಗರ, ಬೊಮ್ಮನಹಳ್ಳಿಯಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ರಸ್ತೆ, ಇಕೋಸ್ಪೇಸ್ ರಸ್ತೆ, ಮಾರತ್ಹಳ್ಳಿ ಮಾರ್ಗದ ರಸ್ತೆ, ಸರ್ಜಾಪುರ ಮತ್ತು ವೈಟ್ಫೀಲ್ಡ್ ಸಂಪರ್ಕ ರಸ್ತೆ, MG ರಸ್ತೆ, ಬ್ರಿಗೇಡ್ ರಸ್ತೆಗಳ ಹೆಸರನ್ನ ಪಟ್ಟಿ ಮಾಡಿದೆ. ಇನ್ನು ವಾಟರ್ ಲಾಗಿಂಗ್ ರಸ್ತೆಗಳಲ್ಲಿ ನೀರು ಸರಾಗವಾಗಿ ಹೋಗೋ ತರ ಸ್ವಚ್ಛತೆ ಮಾಡ್ತೀವಿ ಅಂತ BBMP ಹೇಳ್ತಾ ಇದೆ. ಮಳೆ ಬಂದಾಗ ರಸ್ತೆಯಲ್ಲಿ ನೀರು ನಿಲ್ಲದಂತೆ ಕ್ರಮ ವಹಿಸೋದಕ್ಕೆ ಖಾಯಂ ಒಬ್ಬರನ್ನ ನೇಮಕ ಮಾಡ್ತೀವಿ ಅಂತ BBMP ಸ್ಪಷ್ಟಪಡಿಸಿದೆ.